ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇದೊಂದು ಪೂಜಾದ ವಿಡಿಯೋ ಆಗಿತ್ತು. ನನ್ನ ತವ್ರ ಮನೆಯಲ್ಲಿ ನಮ್ಮ ಮಮ್ಮಿ ಮನೆಯಲ್ಲಿ ಲಲಿತಾ ಸಹಸ್ರನಾಮ ಇಟ್ಕೊಂಡಿದ್ಲು. ಅಧಿಕ ಮಾಸ ಅಂತಂದ್ರೆ ಭಾಳ ಶ್ರೇಷ್ಠ. ಅದಕ್ಕೆ ಅಧಿಕ ಮಾಸ ಒಳಗೆ ಇಡಬೇಕಂತ ಕಾಸ ಮನೆಯಲ್ಲಿ ಒಂದು ಸಣ್ಣದಾಗಿ ಪೂಜೆ ಮಾಡಿ ಲಲಿತಾ ಸಹಸ್ರನಾಮ ಅನ್ನೋ ಇಟ್ಕೊಂಡಿದ್ರು. ನಾನು ಊರಿಂದ ದಾಸಿಯೋಗದಿಂದ ಬಾಗೇಡಿಗೆ ಹೋಗೋದ್ರೊಳಗೆ ಈ ರೀತಿ ಎಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿದ್ರು ಅವರು. ಅದಕ್ಕೋಸ್ಕರ ಇದನ್ನೊಂದು ನಿಮ್ಗೆ ಸಣ್ಣದ ಹಂಚ್ಕೊಂಡು ಅಪ್ಪಾಜಿದು ನಾವು ಎಲ್ಲರೂ ಪೇಜ್ ಫಾಲೋ ಮಾಡ್ತೇವೆ ಅನ್ನೋದು ಗೊತ್ತೈತಿ. ಅವರಿಂದನೇ ಲಲಿತಾ ಸಹಸ್ರನಾಮ ಕಲ್ತಿರೋದ್ರಿಂದ ಅಪ್ಪಾಜಿದು ಒಂದು ಲಕ್ಷ್ಮೀ ಹೃದಯ ಪೂಜೆ ಮಾಡಿ ಕಾಸು ಮಮ್ಮಿ ಎಲ್ಲ ಈ ರೀತಿ ರೆಡಿ ಮಾಡಿದ್ಲು. ಫೋಟೋ ಪೂಜಾ ಮತ್ತು ಎಲ್ಲ ಭಾಳ ಚೆಂದಾಗಿತ್ತು. ಅದಕ್ಕೋಸ್ಕರ ನಾನು ಇದನ್ನೊಂದು ಸಣ್ಣದಾಗಿ ವಿಡಿಯೋ ನಿಮ್ಮ ಮುಂದೆ ಹಂಚ್ಕೊಂಡನು. ಈ ರೀತಿ ಎಲ್ಲ ರೆಡಿ ಮಾಡಿ ಪೂಜಾ ಮಾಡಿ ಕಾಸ ಆಮೇಲೆ ಬಂದವರಿಗೆಲ್ಲ ಒಂದಷ್ಟು ಮಂದಿ ಮುತ್ತೈದೆಯರಿಗೆ ಉಡಿ ತುಂಬೋದು ಮತ್ತು ಲಲಿತಾ ಸಹಸ್ರನಾಮ ಅನ್ನೋದು ಈ ರೀತಿ ಎಲ್ಲ ಮನೆಯಲ್ಲೇ ಇಟ್ಕೊಂಡಿರೋದ್ರಿಂದ ರೆಡಿ ಮಾಡಿ ಇಟ್ಕೊಂಡಿದ್ದು. ಲಾಸ್ಟಿಗೆ ಲಲಿತಾ ಸಹಸ್ರನಾಮ ಅಂದ್ಕೂಡಲೇ ಮಂಗಳಾರತಿ ಅನ್ನೋ ಸಂಬಂಧ ಒಂದು ಪ್ಲೇಟ್ ಒಳಗೆ ಮೆಣಬತ್ತಿ ಹಾಕಿ ಕಾಸ ಅದರದೊಂದಿಷ್ಟು ಇಟ್ಕೊಂಡಿದ್ದು. ಮತ್ತು ಲಲಿತಾ ಸಹಸ್ರನಾಮ ಅನ್ನುವಾಗ ಕುಂಕುಮಾರ್ಚನೆ ಮಾಡ್ತಾರೆ. ಅಪ್ಪಾಜಿ ಪೇಜ್ ಫಾಲೋ ಮಾಡೋರಿಗೆ ಎಲ್ಲರಿಗೂ ಗೊತ್ತೇ ಇರ್ತೈತಿ. ಅಪ್ಪಾಜಿ ಪೇಜ್ ಫಾಲೋ ಮಾಡೋರಿಗಂತೂ ಪ್ರತಿಯೊಬ್ಬರಿಗೂ ಇದೆಲ್ಲ ತಿಳಿದೇ ಇರ್ತೈತಿ. 2 ವಿಳ್ಯದೆಲೆ, ಅದರ ಮೇಲೆ ಒಂದು 5 ರೂಪಾಯಿ ಕಾಯಿನ್, ಅದರ ಮೇಲೆ ಕುಂಕುಮಾರ್ಚನೆ ಮನೆಯಲ್ಲಿ ಮಾಡೋದಾದ್ರೆ ಈ ರೀತಿ ಕುಂಕುಮಾರ್ಚನೆ ಮಾಡ್ತಾರು. ಪಂಚ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರ್ವದ್ಯ ನಿರಂತರ ನಿಷ್ಕಾರಣ ನಿಷ್ಕಲಂಕಾರ ನಿರ್ಪಾದೀರ್ ನಿರೇಶ್ವರ ನಿರಾರ ರಾಗಮದ ನಿರ್ಮದ ಮದನಾಶಿನಿ ನಿಶ್ಯಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮಾ ಮಮತಾ ಹಂತ್ರಿ ಪಾಪ ಪಾಪನಾಶಿನಿ ನಿಷ್ಕ್ರೋಧ ಕ್ರೋಧ ಶಮನಿ. ಎಲ್ಲ ಲಲಿತಾ ಸಹಸ್ರನಾಮ ಓದೋದಂತೂ 45 ನಿಮಿಷ ಆಗ್ತೈತಿ. ಅದನ್ನೆಲ್ಲ ಮುಗಿಸಿದ್ದಿಂದ ನಾನು ಎಲ್ಲರೂ ಮಂಗಳಾರತಿ ಅಂದು 5 ಮಂದಿ ಮಂಗಳಾರತಿ ಅಂದರು. ಇದನ್ನು ನಾನು ಮಂಗಳಾರತಿ ಆಡಿಯೋ ಯಾಕೆ ಹಾಕಿಲ್ಲ ಅಂದ್ರೆ ಅವರು ಫೋನಲ್ಲಿ ಹಚ್ಚಿ ಹಾಕಿರೋದ್ರಿಂದ ನಮ್ಮ ಕಾಫಿ ರೇಟ್ ಬೀಳ್ತೈತಿ. ಅದಕ್ಕೋಸ್ಕರ ನಾನು ಅದು ಕಾಫಿ ರೇಟ್ ಬೀಳೋದು ಬೇಡ ಅಂತ ನಾನು ಅದನ್ನು ಮ್ಯೂಟ್ ಮಾಡಿದೆನು. ಭಾಳ ಚಂದ ಅಂದರು ಎಲ್ಲರೂ. ನಮ್ಮ ಅತ್ತೆ ಆಗಲಿ, ನಮ್ಮ ಮಮ್ಮಿ ಆಗಲಿ, ನಮ್ಮ ಮನೆಗೆ ಬಂದವರೆಲ್ಲ ಫ್ರೆಂಡ್ಸ್ ಎಲ್ಲ ಭಾಳ ಚಂದ ಅಂದರು ಮಂಗಳಾರತಿ. ಈ ರೀತಿಯಾಗಿ ಲಲಿತಾ ಸಹಸ್ರನಾಮದು ಅಧಿಕ ಮಾಸದಲ್ಲಿ ಪೂಜಾ ಮತ್ತು ಮಂಗಳಾರತಿ ಈ ರೀತಿಯಾಗಿತ್ತು. ಅವತ್ತಿನ ಪೂಜಾಕ್ಕೆ ನಾವು ಎಲ್ಲರಿಗೂ ಮತ್ತು ಒಂದು ಸ್ವಲ್ಪ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಪಲಾವು, ರೈತಾ, ಶಿರಾ, ಒಂದು ಸ್ವಲ್ಪ ಶಾಂಡಿಗೆ, ಹಪ್ಪಳ ಈ ರೀತಿಯಾಗಿ ಮಾಡಿದ್ದು. ನನ್ನ ಎಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಆಗೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆದರಂತೂ ಲೈಕ್ ಬಟನ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.